ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ ಅಂದರೆ ಇವತ್ತು 28 ತಾರೀಕು. ನಾನು ಇವಾಗ ವಿಡಿಯೋ ಎಲ್ಲ ಮಾಡಿ ಒಂದು 10 ಡೇಸ್ ಆಯಿತು. 10 ಡೇಸಿಂದ ಯಾವುದೇ ವಿಡಿಯೋ ಮಾಡಿಲ್ಲ. 10 ಡೇಸ್ ಅಂದರೆ ನಾನು ವಿಡಿಯೋ ಮಾಡಿದ್ದು 16ನೇ ತಾರೀಕು 17ನೇ ತಾರೀಕು ಅಂತ ಅನಿಸುತ್ತೆ. ಅಲ್ಲ, 16 ಅಥವಾ 17. ಅದಾದಮೇಲೆ ನಾನು ಮತ್ತೆ ವಿಡಿಯೋ ಮಾಡಿಲ್ಲ. ಇವತ್ತು ಬಂದು 28. ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನಿಂದ ಮತ್ತೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಣ ಅಂತೇಳಿ. ಓಕೆ, ಟೈಮ್ ಬಂದು 11:15. ಕರೆಂಟ್ ಇಲ್ಲ. ಇವತ್ತು ಸಂಡೇ. ಕರೆಂಟ್ ಹೋಗಿದೆ. 10 ಗಂಟೆಲಿ ಕರೆಂಟ್ ಹೋಗಿರೋದು. ಹೋಗ್ತಿರ್ಲಿಲ್ಲ, ಯಾವಾಗಲಾದರೂ ಒಂದೊಂದು ಸಾರಿ ತೆಗಿತಾನಲ್ವಾ. ಇವತ್ತು ತೆಗ್ದಿದ್ದಾರೆ. ಎಷ್ಟು ಗಂಟೆಗೆ ಬರುತ್ತೆ ಏನು ಗೊತ್ತಿಲ್ಲ. ಹಾಗೆ ತಿಂಡಿ ಎಲ್ಲ ಆಯಿತು. ತಿಂಡಿ ಬಂದು ದೋಸೆ, ಚಿಕನ್ ಸಾಂಬಾರು. ಹಾಗೆ ಮೊನ್ನೆ ಮೀನು ತೊಗೊಬರ್ಬೇಕು ಅಂತ ನೆನ್ನೆ ಹೇಳ್ತಾಯಿದ್ರು. ನೆನ್ನೆ ಹೋಗಿದ್ರು ಮೀನು ತರೋದಕ್ಕೆ. ಅದಕ್ಕೆ ಮೀನು ಸಿಕ್ಕಿಲ್ಲ. ಅದಕ್ಕೆ ಇವಾಗ ಹೋಗಿ ತೊಗೊಬರ್ತೀವಿ. ಸಂಡೇ ಫ್ರೆಶ್ ಆಗಿ ಬರುತ್ತೆ ಅಂತೇಳಿ ಹೋಗಿದ್ದಾರೆ. ತೊಗೊಂಡಿದ್ದಾರೆ. ಫೋನ್ ಮಾಡಿದರು, ಮಸಾಲೆ ಎಲ್ಲ ರುಬ್ಕೊಂಡು ಮಾಡು ಅಂತೇಳಿ. ನೋಡಿದರೆ ಕರೆಂಟೇ ಇಲ್ಲ. ಅಂದರೆ ಮಮ್ಮ ಇದ್ದಾಗಲೇ ಕರೆಂಟ್ ಹೋಗಿದ್ದು, ಮತ್ತೆ ಕರೆಂಟ್ ಬಂದಿಲ್ಲ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಏನು ಗೊತ್ತಿಲ್ಲ. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಕಾಣಿಸೋದೇ ಇಲ್ಲ. ಮೇಲ್ ಬರಲ್ಲ, ಇಲ್ಲಿ ಮಾತ್ರ ಬಂದು ತಿನ್ನುತ್ತೆ. ನನ್ನ ಪ್ರಕಾರ ಏನು ಪಕ್ಷಿ ಅಂತಾನೆ ಗೊತ್ತಿಲ್ಲ. ಗೌದ್ಲಕ್ಕಿ ಥರ ಇದೆ. ಮೈಕ್ ಬೆಕ್ಕಿನ ಮರಿಗೆ ಒಂದು ಕಾಲು ಹಾಕ್ತೀನಿ. ಡೈಲಿ ಒಂದೊಂದು ಹಾಕ್ತಿರ್ತೀನಿ. ಒಂದು 3 ಡೇಸಿಂದ ಬಂದಿಲ್ಲ ಅದು. ಇವಾಗ ಸೌಂಡ್ ಆಗ್ತಿದೆ, ಅದಕ್ಕೆ ನೋಡಿ ಎತ್ಕೊಂಡು ಹೋಗ್ತಿದ್ದೀನಿ. ಗುಮೋ ಬಾ 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 ಬಾ. ಹೇ ಗುಮೋ, ಹೇಯ್ ಕರ್ಗಿ ಬಂದ್ಬಿಟ್ಲು. ಹೇಯ್ ಕಗ್ಗಿ ಯಾವಾಯ್ತು. ಅಲ್ಲೇ ಇರು, ಬಂದೆ. ಗುಮ ಗುಮ ಅಲ್ಲೇ ಇರು, ಬರ್ತೀನಿ. ನಾನು ಮರಿಗೆ ಹಾಕಿದ್ರೆ ಕರ್ಗಿ ಬಂದು ಎತ್ಕೊಂಡು ಹೋಗ್ಬಿಟ್ಲು ಪಾಪ. ಈಗ ಅದಕ್ಕೆ ಇನ್ನೊಂದು ಪೀಸ್ ಎತ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ಇಲ್ಲೇ ಬಂದಿರಬೇಕು ಕರ್ಗಿ. ಏಯ್ ಗುಮ ಬಾ ಬಾ ಬಾ. ಗುಮೆ ನೋಡಿ, ಇದು ಮತ್ತೆ ಒಂದು ಪೀಸ್ ತಗೊಬಂದೆ. ಇದನ್ನು ಸ್ವಲ್ಪ ನೀರಲ್ಲಿ, ಯಾಕೆಂದರೆ ಫ್ರೀಝರಿಂದ ತೆಗೆದಿದ್ದೀನಲ್ಲ, ಗಟ್ಟಿ ಇರುತ್ತೆ. ನೀರಲ್ಲಿ ಹಾಕಿ, ಅಯ್ಯೋ ಇಲ್ಲಿ ನೋಡಿ ಎಷ್ಟು ಅಕ್ಕಿ ಇದೆ, ಪಕ್ಷಿಗಳೆಷ್ಟು ಅಕ್ಕಿ ಇದು ಮಾಡಿದೆ. ಇದನ್ನು ತೊಳೆದ್ರೆ ಸರಿ ಹೋಗುತ್ತೆ. ಗುಮೋ ಗುಮ ಬಾ ಬಾ ಇಲ್ಲಿ. ಗುಮ ಏಯ್ ಇದ ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ಲ, ಅದಕ್ಕೆ ತಿನ್ನು ಕರ್ಗಿ ಬತ್ತಾಳ, ಕಿತ್ಕತ್ತಾಳೆ. ತಿನ್ನು
ತಿನ್ನು ತಿನ್ನು. ಝೂಮೇ ಆಗ್ತಿಲ್ಲ ಗುಮಿ. ತಿನ್ನಿ ಇವಾಗ. ಸೇಮ್ ಈಗ ಒಂದು ಬೆಕ್ಕಿಗೆ ಹಾಕಿದ್ನಲ್ಲ, ಸೇಮ್ ಅದೇ ಥರದ್ದು ಇನ್ನೊಂದು ಬೆಕ್ಕಿದೆ. ಅದು ಸ್ವಲ್ಪ ದೊಡ್ಡದು. ಮೊನ್ನೆ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಮಿಸ್ಸಾಗಿ. ನಂಗೆ ಗೊತ್ತಿಲ್ಲ, ಯಾವುದಾದ್ರೂ ತಿನ್ನಲಿ. ಆದರೆ ಇದು ಅಂದ್ಬಿಟ್ಟು ಹಾಕಿದೆ. ನೋಡಿದರೆ ಆಮೇಲೆ ಇದು ಸ್ವಲ್ಪ ದೊಡ್ಡದಾಗಿ ಹೋಗಿದ್ದಿಲ್ಲ ಅಂದರೆ ದಪ್ಪ ಆಗಿಬಿಟ್ಟಿದೆಯಲ್ಲ ಅಂತೇಳಿ. ಆಮೇಲೆ ನೋಡಿದರೆ ಅದು ಬೇರೆ ಬೆಕ್ಕು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಪಾಚಿ ಬಂದುಬಿಟ್ಟಿದೆ. ಸ್ವಲ್ಪ ಪೊರ್ಕೆ ಕಡ್ಡಿ ತೊಗೊಬಂದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೀರನ್ನ ತುಂಬಿಸ್ತೀನಿ. ಓಕೆ, ಓಕೆ. ಹಾಗೆ ಮಡಿಕೆ ಎಲ್ಲ ತೊಳೆದು ನೀರೆಲ್ಲ ತುಂಬಿಸಿಟ್ಟು, ಹಾಗೆ ನೋಡಿ ಪಾರಿವಾಳ ಬಂತು. ಅಕ್ಕಿ ಎಲ್ಲ ಹಾಕಿಟ್ಟು ಕಾಣಿಸ್ತಿದೆಯಾ? ಅಕ್ಕಿ ಎಲ್ಲ ಹಾಕಿಟ್ಬಿಟ್ಟು ಬಂದಿದ್ದೀನಿ. ಏನಂದರೆ ಜೋರು ಗಾಳಿ ಬೀಸ್ತಿದೆಯಲ್ಲ, ಅದರಿಂದ ಅಕ್ಕಿ ಎಲ್ಲ ಏನಾಗ್ಬಿಡುತ್ತೆ ಅಂದರೆ ಎಲ್ಲ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಅಂದರೆ ಗಾಳಿಗೆಲ್ಲ ಕೆಳಗಡೆ ಉದುರೋಗಿರುತ್ತೆ. ಇದು ಬಂದು ಪಾಪ ನಾನು ಅಕ್ಕಿ ಹಾಕುವಾಗ ಅಲ್ಲಿ ಮೇಲಲ್ಲಿ ಕುತ್ಕೊಂಡಿದ್ದು. ಇವಾಗ ಹಾಕ್ಬಿಟ್ಟು ಬಂದಿದ್ದೀನಿ. ಮಳೆ ಬಂದರೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲ ಮಳೆ ನೀರಿಗೆ ನೀರೆಲ್ಲ ಬಿದ್ದು ಕೊಚ್ಕೊಂಡು ಅದೇನಾಗುತ್ತೆ ಕೆಳಗಡೆ ಬಿದ್ದು ಅಲ್ಲಿಂದ ಈ ಓಲಲ್ಲಿ ಬಂದು ಕೆಳಗಡೆ ಫುಲ್ ಗ್ರೌಂಡ್ ಫ್ಲೋರ್ ಇದೆಯಲ್ಲ ಅಲ್ಲಿಗೆ ಬಂದು ನಿಂತ್ಕೊಂಡಿರುತ್ತೆ ಅಕ್ಕಿ. ಅದಕ್ಕೆ ಸ್ವಲ್ಪನೇ ಅಕ್ಕಿ ಹಾಕಿದ್ದೀನಿ. ಪಾಪ ಇದೊಂದು ಕುತ್ಕೊಂಡಿತ್ತಲ್ಲ, ಇದನ್ನು ತಿಂತಾ ಇದೆ. ಇದನ್ನು ತಿಂದಾದ್ಮೇಲೆ ಹಾಗೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ತಿನ್ನಲಿ ನೋಡಿ, ಆಗಲೇ ಮಳೆ ಬರೋ ಥರ ಆಗಿದೆ. ಹಾಗೆ ನಾನು ಮಡಿಕೆ ತೊಳೆಯೋದಕ್ಕೆ ಅಂತೇಳಿ ಈ ಥರದೊಂದು ಪ್ಲಾಸ್ಟಿಕ್ದೊಂದು ಸಿಂಕ್ ತೊಳೆಯೋದಕ್ಕೆ ಅಂತೇಳಿ ತಂದಿಟ್ಕೊಂಡಿದ್ದೆ. ಅದೇನಾಯಿತು, ಲಿಕ್ವಿಡ್ ಬರ್ತಾ ಇರಲಿಲ್ಲ ಸಿಂಕ್ ತೊಳೆಯೋದಕ್ಕೆ. ಆಮೇಲೆ ನಾನೇನು ಮಾಡಿದೆ, ಮಡಿಕೆ ತೊಳೆಯೋದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಇಲ್ಲಿ ತಂದಿಟ್ಟಿದ್ದೆ. ಇದೇನಾಗಿದೆ ಅಂದರೆ ಇಲ್ಲೆಲ್ಲ ಇಟ್ಟಿರ್ತೀನಲ್ಲ, ಹಾಗೆ ಇದನ್ನು ಇಟ್ಟಿದ್ದೆ. ಇದೇನಾಗ್ಬಿಟ್ಟಿದೆ ಅಂದರೆ ಬಿಸಿಲಿಗೆ ಒಣಗಿ ಏನಾಗುತ್ತೆ, ಆ ಮಡಿಕೆ ಉಜ್ಜುತ್ತಾ ಇರ್ತೀನಿ ನೋಡಿ. ಇವಾಗ ನೋಡುವಾಗ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಮಡಿಕೆ ಎಲ್ಲ ಉಜ್ಜುತ್ತಾ ಇರ್ತೀನಲ್ಲ, ಆವಾಗ ಇದೇನಾಗುತ್ತೆ ಹೀಗೆ ಇನ್ನು ನೋಡಿ ಹೀಗೆ ಉದುರ್ತಾ ಇದೆ, ಕಟ್ಟಾಗ್ಬಿಡುತ್ತೆ. ಯಾಕೆಂದರೆ ಚೆನ್ನಾಗಿ ಒಣಗಿರುತ್ತಲ್ವ ಪ್ಲಾಸ್ಟಿಕ್. ಆಮೇಲೆ ಒಣಗಿ ಎಲ್ಲ ಉದುರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ಯೂಸ್ ಮಾಡಲ್ಲ, ಇಲ್ಲೇ ಬಿಸಾಕಿದ್ದೀನಿ. ಹಾಗೆಲ್ಲ ಹಾಕಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಬೇಕು ಅನ್ಕೋತೀನಿ. ಏನಾದರೂ ನೋಡಿದಾಗ ಬೇಕು ಅಂತ ಅನ್ಸುತ್ತೆ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಕರೆಂಟು ಇಲ್ಲ, ಕರೆಂಟ್ ಹೋಗಿದೆ ಅಂತ ಅವಾಗಲೇ ಹೇಳಿದ್ನಲ್ಲ, ಕರೆಂಟ್ ಬಂದಿಲ್ಲ. ಮೊನ್ನೆ ಫಿಶ್ ತಂದಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದು ಬೆಕ್ಕಿಗೆ ಅಂತೇಳಿ ತೊಗೊಂಡೋಗಿದ್ನಲ್ಲ ಚಿಕನ್ನು, ಅದಲ್ಲೇ ಇಟ್ಬಿಟ್ಟಿದ್ದೀನಿ ಮರ್ತುಬಿಟ್ಟು. ಹಾಗೆ ಇಲ್ಲಿ ಕಡಲೆಕಾಯಿ ಎಲ್ಲ ತೊಳೆದಿಟ್ಟಿದ್ದೀನಿ. ಇಲ್ಲಿ ಮೊನ್ನೆ ಬಂದರೆ ಬೇಯಿಸ್ಬಿಟ್ಟು ಕೊಡೋಣ ಅಂಥೇಳಿ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಏನಂದರೆ ಮೊನ್ನೆ ಅಲ್ಲಿ ಬರಬೇಕಾದ್ರೆ ಮೊನ್ನೆ ಅಲ್ಲಿ ಪೋಮೊಗ್ರೆನೇಟ್ ಎಲ್ಲ ಮಾರ್ತಾ ಇದ್ದಾರಂತೆ ನೋಡಿ. ಇದಕ್ಕಿಂತ ಇನ್ನೂ ಜಾಸ್ತಿ ಇತ್ತು. ಇನ್ನೊಂದೆರಡು ಅಲ್ಲಿ ಇಟ್ಟಿದ್ದೀನಿ, ಅದು ಬಿಡಿಸಿ ಇಡಬೇಕು ಅಂತೇಳಿ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಅವರು 2 kg ಕರೆಕ್ಟ್ 2 kg 60 ರೂಪಾಯಿ ಅಂತ ಹೇಳಿದ್ದಾರೆ ಪೋಮೊಗ್ರೆನೇಟು. ನೀವು ನೋಡ್ಬೋದು, ನೋಡೋಕ್ಕೆ ತುಂಬ ಸಖತ್ತಾಗಿದೆ ಹಣ್ಣುಗಳು ಮಾತ್ರ. ಇವರಿಗೆ ಕನ್ಫ್ಯೂಸ್ ಆಗೋಯ್ತು, ಈ 2 kg ಪೋಮೊಗ್ರೆನೇಟ್ 60 ರೂಪಾಯಿನ ಅಂದ್ಬಿಟ್ಟು ಹೋಗ್ಬಿಟ್ಟು ಅಂದರೆ ನೋಡಿ ಚೆನ್ನಾಗಿರೋದ ಆಯ್ಕೊಂಡು ಎತ್ಕೋಬೇಕು. ಆಮೇಲೆ 2 kg ತೊಗೊಂಡಿದ್ದಾರೆ. ಆಮೇಲೆ ಮನೆಗೆ ತೊಗೊಬಂದರು. ಹೀಗೆ ನನಗೆ ಹೇಳಿದ್ರು ಈ ಥರ 2 kg 60 ರೂಪಾಯಿ, ಎಲ್ಲರೂ ತೊಗೊಳ್ತಿದ್ರು, ನಾನು ತೊಗೊಂಡೆ ಅಂತ. ಸರಿ ಆಯಿತು ಅಂತೇಳ್ಬಿಟ್ಟು, ನೋಡು ಅವರು ಚೆನ್ನಾಗಿಲ್ಲ, ನೋಡ್ಕೊಂಡು ತೊಗೋಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಕಡಿಮೆ ಬೆಲೆಗೆ ಕೊಡ್ತಿರೋದು ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ಒಂದು ಹಣ್ಣು ಬಿಡಿಸು ಅಂತ ಹೇಳಿದ್ರ. ಒಂದು ಹಣ್ಣು ಬಿಡಿಸ್ದೆ, ತುಂಬ ಚೆನ್ನಾಗಿತ್ತು ಅದು ಹಣ್ಣು, ಒಂದು ಸ್ವಲ್ಪನೂ ಕೂಡ ಹಾಳಾಗಿರಲಿಲ್ಲ. ಅದನ್ನು ನೋಡ್ಬಿಟ್ಟು ನಾನು ಮಾಮನಿಗೆ ಹೇಳಿದೆ, ಹಣ್ಣು ತುಂಬ ಚೆನ್ನಾಗಿದೆ, ಒಂದು ಹಣ್ಣು ಕೂಡ ಅಂದರೆ ಒಳಗಡೆ ಹಾಳಾಗ್ಬಿಟ್ಟಿರುತ್ತಲ್ವ, ಆ ಥರ ಏನೂ ಆಗಿಲ್ಲ, ಚೆನ್ನಾಗಿದೆ ಹಣ್ಣು ಫುಲ್ಲು ಅಂತಂತ ಅವ್ರಿಗೆ ಹೇಳ್ದೆ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಅಯ್ಯೋ ಇನ್ನೊಂದು 2 kg ತೊಗೋಬೋದಿತ್ತು, ಯಾಕೆಂದರೆ ಇದು ಒಂದು ವಾರ ಇಟ್ಟರೆ ಏನೂ ಆಗೋಲ್ಲ ಅಲ್ವಾ,
ಇನ್ನೊಂದು 2 kg ತೊಗೋಬೋದಿತ್ತು. ನಾನೇ ಸಾಕು ಹೇಗಿರುತ್ತೆ ಏನೋ ಅಂದ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳಿದ್ರು. ನನಗೂ ಫಸ್ಟ್ ಸ್ಟಾರ್ಟ್ ಚೆನ್ನಾಗಿತ್ತಲ್ವ, ಅದಕ್ಕೆ ನನಗೂ ಹಂಗೆ ಅನಿಸ್ತಿತ್ತು. ಅಂದಿದ್ರೆ ಆಗ್ತಿತ್ತು, ಯಾಕೆಂದರೆ ಅವರೇ ತಿನ್ನೋದು. ನಾನು ದಾಳಿಂಬೆ ಹಣ್ಣೆಲ್ಲ ಅಷ್ಟು ಇಷ್ಟ ಆಗೋಲ್ಲ, ತಿನ್ನೋದೇ ಇಲ್ಲ ಬಿಡಿ, ಇಷ್ಟ ಆಗೋಲ್ಲ ಅನ್ನೋದಕ್ಕಿಂತ ಅದು ಜ್ಯೂಸ್ ಏನಾದರೂ ಮಾಡಿಕೊಟ್ರೆ ಅಷ್ಟೇ ಕುಡಿತೀನಿ. ಆಮೇಲೆ ಅದು ನೆಕ್ಸ್ಟ್ ಡೇ ಅವತ್ತು ತಂದಿದ್ದಿನ 1 ಬಿಡಿಸಿದ್ದು, ಅದ್ರ ನೆಕ್ಸ್ಟ್ ಡೇ 2 ಬಿಡಿಸ್ದೆ. ನೋಡಿದರೆ 2 ಹಣ್ಣು ಚೆನ್ನಾಗಿಲ್ಲ. ಅದರಲ್ಲಿ ಇಷ್ಟು ಹಣ್ಣು ಸಿಕ್ಕಿದ್ದು, ಒಂದರಲ್ಲಿಷ್ಟು ಅಷ್ಟೇ ಸಿಕ್ಕಿದ್ದವು. ಆಮೇಲೆ ಮೋನ್ ಮಾಮಂಗೆ ಹೇಳಿದೆ, ನೆನ್ನೆದು ಈ ಥರ ಇತ್ತು, ಇವತ್ತಿಂದ ಈ ಥರ ಇದೆ ಅಂತ. ಅದಕ್ಕೆ ಅವ್ರು ಹೇಳಿದರು, ಚೆನ್ನಾಗಿಲ್ಲ, ನೀವು ನೋಡಿ ತೊಗೋಬೇಕು ಹಣ್ಣು ಅಂತ ಹೇಳಿದರು. ಅದಕ್ಕೆ ಈ ಥರ ಇದೆ, ಸದ್ಯಕ್ಕೆ 2 kg ತಂದೆ ಸಾಕಪ್ಪ ಅಂತ ಹೇಳ್ತಾಯಿದ್ರು. ಇಷ್ಟಿಷ್ಟು ಸಿಗುತ್ತೆ ಅಂದರೆ ಫಸ್ಟ್ ಒಂದು ಬೆಚ್ಚಿದೆ ನೋಡಿ, ಅದು ಚೆನ್ನಾಗಿತ್ತು ಅಂತೇಳಿ ಇವರು ಎಲ್ಲ ಇನ್ನೊಂದು 2 kg ತಂದುಬಿಡ್ಬೇಕಿತ್ತು ಅಂತ ಆಸೆ ನೋಡಿ, ಆಸೆ ಅದು. ಇನ್ನೊಂದು 2 kg ತಂದಿದ್ದು ಆಗ್ತಾಯಿತ್ತು ಅಂತೇಳಿ. ಓಕೆ, ಹಾಗೆ ಇಲ್ಲಿ ನೋಡಿ, ಇಲ್ಲೊಂದೆರಡು ಇಟ್ಟಿದ್ದೀನಿ. ಇದು ಒಂಥರ ಹಿಂಗೆ ಮಾಡಿದ್ರೆ ಸ್ವಲ್ಪ ಪ್ರೆಸ್ ಆಗುತ್ತೆ, ಅದಕ್ಕೆ ಬಿಡಿಸಿಗೋಣ ಅಂತೇಳಿ. ಟೈಮ್ ಬಂದು ಇವಾಗ ಎಷ್ಟು 12:30. ಇವಾಗ ಫಿಶ್ ಎಲ್ಲ ತೊಳೆದ್ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ ಇಟ್ಬಿಡ್ತೀನಿ. ಆಮೇಲೆ ಕರೆಂಟ್ ಬಂದಮೇಲೆ ಸಾಂಬಾರು ಮಾಡ್ತೀನಿ. ಓಕೆ, ಇದು ನೋಡಿ, ನಾನು ಆವಾಗಲೇ ತೋರಿಸಿದ್ನಲ್ಲ ದಾಳಿಂಬೆ ಹಣ್ಣು, ಚೆನ್ನಾಗಿತ್ತು, ಏನೂ ಆಗಿಲ್ಲ. ಮೇಲೆ ನೋಡೋದಕ್ಕೆ ಈ ಥರ ಕಾಣಿಸ್ತಿದೆಯಾ, ಈ ಥರ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ ಮೇಲೆ. ಆದರೆ ಅದೇ ಪ್ಲೇಸಲ್ಲಿ ಅಂದರೆ ಅದ್ರ ನೇರಕ್ಕೆ ಈ ಥರ ಆಗ್ಬಿಟ್ಟಿರುತ್ತೆ. ಕಾಣಿಸ್ತಿದೆ ನಿಮಗೆ? ಇಷ್ಟು ಹಣ್ಣು ಇದರಲ್ಲಿ ಎಷ್ಟು ಸಿಗುತ್ತೆ ಚೆನ್ನಾಗಿ ಅಂತ ಗೊತ್ತಿಲ್ಲ. ಇವಾಗ ತುದಿ ಮಾತ್ರ ಕಟ್ ಮಾಡಿದ್ದೀನಿ. ಈಗ ಫುಲ್ ಕಟ್ ಮಾಡಿದ್ರೆ ಇಲ್ಲೇನಾದರೂ ಚೆನ್ನಾಗಿದ್ದರೆ ಅಷ್ಟೇ ಒಂದಿಷ್ಟು ಹಣ್ಣು ಸಿಗುತ್ತೆ, ಇಲ್ಲ ಅಂದರೆ ಏನು ಸಿಗಲ್ಲ. ನೋಡಿ, ಕಡಿಮೆ ರೇಟು ಚೆನ್ನಾಗಿದೆ ಅಂತೇಳಿ ತರೋದು. ಕಡಿಮೆ ರೇಟಲ್ಲ, ಹಣ್ಣು ಅವರೇ ಹೇಳಿದ್ದಾರೆ ಫಸ್ಟು ಚೆನ್ನಾಗಿಲ್ಲ, ಈ ಥರ ಆಗಿದೆ, ನೀವು ನೋಡಿಕೊಂಡು ತೊಗೊಳ್ಳಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಚೆನ್ನಾಗಿದೆ, ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ಈ ಥರ ಪ್ಲೇಸ್ ಏನಿದೆ ಅಲ್ಲಿ ಮಾತ್ರ ಹಾಳಾಗಿರುತ್ತೆ. ಸ್ವಲ್ಪ ಎಷ್ಟು ಸಿಗುತ್ತೆ ಅಂತ ಗೊತ್ತಿಲ್ಲ, ಒಂದು ಅರ್ಧದಷ್ಟು ಸಿಗ್ಬೋದಷ್ಟೆ. ಓಕೆ, ಅಲ್ಲಿಂದ ಮಾಡಬೇಕು, ಭೂಮಿ ಮಾಡಬೇಕು. ಅಲ್ಲಿಂದ ಮಾಡೋ, ಉದ್ದ ಕಾಣಿಸ್ದೆ, ಎಷ್ಟು ಉದ್ದ ಕಾಣಿಸ್ತಾವಳೆ, ಉದ್ದ ಅವಳೆ. ಇಲ್ಲಿಂದ ಎಷ್ಟು ಉದ್ದ ಇದೆ. ಫಸ್ಟ್ ಬಾ, ಸ್ನಾನಕ್ಕೆ ಹೋಗ್ಬಾ, ಮತ್ತೆ ಕರೆಂಟ್ ಹೋದ್ರೆ ಸರಿ ಹೋಗುತ್ತೆ ನಿನಗೆ. ಕಾದಿದೆ ಬಾರೋ, ಬಿಟ್ಟಿದ್ದೀನಿ ತಾನೆ ಬಕೆಟಿಗೆ. ಈ ಹುಡುಗ ಹಿಂಗೆ ಬಕೆಟಲ್ಲಿ ಅರ್ಧ ತುಂಬಿಸಿದ್ದೀನಿ. ಸ್ನಾನಕ್ಕೆ ಹೋಗು ಅಂದರೆ ತಲೆಗೆ ಸ್ನಾನ ಮಾಡಬೇಕು ಅಂದ್ಬಿಟ್ಟು ಇನ್ನು ಕಾಯ್ತಾ ಇದೆ, ಅದು ಬಿಸಿ ಆಗಲಿ ಫುಲ್ಲು ಅಂತ ಹೇಳಿ. ಓಕೆ, ಟೈಮ್ ಬಂದು ಇವಾಗ 3 ಗಂಟೆ ಆಗ್ತಾ ಇದೆ. ಹಾಗೆ ಕರೆಂಟು 2 ಗಂಟೆಯಲ್ಲಿ ಬಂತು. ಅದಕ್ಕೆ ಮೀನು ಸಾಂಬಾರು ಮಾಡಿಟ್ಬಿಡೋಣ ಅಂತೇಳಿ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಆಯಿತು, ಮೀನು ಸಾಂಬಾರಿಗೆ ಏನು ಮಾಡಿದ್ದೀನಿ ಅಂದರೆ ಇವಾಗ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಯಾಕೆಂದರೆ ಮೀನಿಗೆ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ನಲ್ಲ, ಮತ್ತು ಸಾಂಬಾರ್ಗೆ ಉಪ್ಪು ಹಾಕಿ ಇದು ಉಪ್ಪು ಹಾಕ್ಬಿಟ್ರೆ, ಮತ್ತು ಇದಕ್ಕೂ ಉಪ್ಪು ಹಾಕಿರ್ತೀನಲ್ವ, ಅದಕ್ಕೆ ಸಾಂಬಾರು ಏನಾದರೂ ಉಪ್ಪಾಗ್ಬಿಟ್ರೆ ಅಂತೇಳಿ ಭಯ. ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ, ಮತ್ತೆ ನೋಡಿಕೊಂಡು ಆಮೇಲೆ ಹಾಕ್ಕೋಬೋದಲ್ವ. ಆಮೇಲೆ ಉಪ್ಪಾಗ್ಬಿಟ್ರೆ ಕಷ್ಟ, ಸಪ್ಪೆ ಆದರೆ ಸ್ವಲ್ಪ ತಿನ್ಬೋದು, ಮತ್ತು ಉಪ್ಪು ಹಾಕ್ಕೋಬೋದು. ಅದಕ್ಕೆ ಹಾಗೆ ನಾವು ಇವಾಗ ಕಡಲೆಕಾಯಿ ಎಲ್ಲ ಬೇಯಿಸ್ಬಿಟ್ಟು, ಕಡಲೆಕಾಯಿ ತೊಗೊಬಂದಿದ್ದೆ, ಅದನ್ನ ಬೇಯಿಸಿ ತಿಂದಿದ್ದು. ಅದೇ ಈಗ ಸದ್ಯಕ್ಕೆ ಹೊಟ್ಟೆ ಫುಲ್ಲಾಗಿದೆ. ನನಗೆ ಇಷ್ಟ ಆಗಲ್ಲ, ಇಷ್ಟೇ ತಿಂದಿದ್ದೀನಿ. ಏನಂದರೆ ಏನು ಹೇಳಕ್ಕೆ ಬಂದೆ, ಕಡಲೆಕಾಯಿ ಎಲ್ಲ ಇವಾಗ ಮೊದಲೆಲ್ಲ ಹೇಗೆ ಅಂದರೆ ಸೇರಲ್ಲಿ ಅಳ್ದ್ಬಿಟ್ಟು ಕೊಡ್ತಾಯಿದ್ರು, 1 ಸೇರ 2 ಸೇರ ಅಂತೇಳಿ. ಇವಾಗ ಏನಂದರೆ ಕೆಜಿ 1 kg ಬೇಕಾ 2 kg ಬೇಕಾ ಅಂತೇಳಿ ತೂಕ ಮಾಡಿನೇ ಕೊಡೋದು. ನನಗೆ ನೋಡಿದ್ದೀನಿ ಸುಮಾರು ಸರಿ ಸೇರಲ್ಲಿ ಕೊಡ್ತಾರೆ, ಆದರೆ ನಿನ್ನೆ ನಾನು ನೋಡಿದಾಗ KGಯಲ್ಲಿ ತೊಗೊಳ್ಳಿ ಅಂತ ಹೇಳಿದ್ರು. 1 kg ಬೇಕಾ 2 kg ಬೇಕಾ ಅಂತ. ಆಮೇಲೆ ನಾನು 1 kg ತೊಗೊಂಡೆ. 1 kg ಅಂದರೆ 50 ರೂಪಾಯಿ.
ಅದೇ ಇತ್ತಲ್ಲ, ಅದಕ್ಕೆ ಅದನ್ನು ಬೇಯಿಸ್ಕೊಟ್ಟೆ. ಅದೇ ಹೊಟ್ಟೆ ಫುಲ್ಲಾಗಿದೆ. ರೈಸ್ ಮಾಡಿದ್ದೀನಿ, ಈಗ ಮೀನು ಸಾಂಬಾರಾಗಿದೆ ಮತ್ತು ಮೊಸರಿದೆ. ಏನಾದರೂ ತಿನ್ನಲಿ. ಸದ್ಯಕ್ಕೆ ಸಾಂಬಾರು ಆಯಿತು, ಆಫ್ ಮಾಡಬೇಕು. ಆಮೇಲೆ ಒಂದಷ್ಟು ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಇನ್ನೊಂದಷ್ಟು ಪಾತ್ರೆ ತೊಳಿಬೇಕು. ಬಾ 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 ಇನ್ನೊಂದಷ್ಟು ಪಾತ್ರೆ ಇದೆ, ಅದು ತೊಳೆದುಬಿಟ್ರೆ ಆಯಿತು. ಮಾಡಿಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತಾ ಈಗ. ಆಮೇಲೆ ನನಗೆ ಸ್ವಲ್ಪ ರೈಸು, ಸ್ವಲ್ಪ ಮೊಸರನ್ನ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ ನೋಡಿ, ಫ್ರಿಜ್ಜಲ್ಲಿ ಐಸ್ ಏನಾದರೂ ಕಟ್ಕೊಂಡಿದ್ರೆ ಈ ಬಟನ್ ಇರುತ್ತಲ್ಲ, ಇದನ್ನು ಪ್ರೆಸ್ ಮಾಡಿ. ಒಂದು ನಿಮಿಷ, ಇವಾಗ ನೀಟಾಗಿ ಕಾಣಿಸುತ್ತೆ. ಪ್ರೆಸ್ ಮಾಡಿ. ನಾನು ಬೆಳಿಗ್ಗೆ ಪ್ರೆಸ್ ಮಾಡಿರೋದು. ಇವಾಗ ನೋಡಿ ಕೆಳಗಡೆ ನಿಮ್ಗೆ ಕಾಣಿಸಿದೆಯಾ, ಐಸ್ ಎಲ್ಲ ಕರಗಿದೆ. ನೋಡಿ ಎಷ್ಟು ಐಸ್ ಆಗಿಬಿಟ್ಟಿದೆ. ಇಷ್ಟೆಲ್ಲ ಕರಗಿದೆ, ಇನ್ನೂ ಕರಗಬೇಕು. ನಾಳೆ ಬೆಳಿಗ್ಗೆ ತನಕ ಕರಗುತ್ತೆ. ಓಕೆ, ಹಾಗೆ ಕರಗಿದ ಮೇಲೆ ನೋಡಿ, ಅಲ್ಲಿ ಒಂದು ನಾನು ಸ್ಪೂನ್ ಇಟ್ಟಿದ್ದೀನಿ, ಕಾಣಿಸ್ತಿದೆಯಾ ನಿಮಗೆ? ಅಲ್ಲಿ ನೀರು ತೊಟ್ಟುತ್ತಲ್ಲ, ಆ ಭಾಗಕ್ಕೆ ಸ್ಪೂನ್ ಇಟ್ಟಿದ್ದೀನಿ. ಅದರಿಂದ ಅಂದರೆ ಇದರಿಂದ ನೀರು ಆ ಸ್ಪೂನಿಗೆ ಹೋಗುತ್ತೆ. ಅಲ್ಲಿಂದ ನೀರು ನಿಮ್ಗೆ ಕಾಣಿಸ್ತಿದೆಯಾ? ಅಲ್ಲೊಂದು ಬೌಲ್ ಇಟ್ಟಿದ್ದೀನಿ, ಆ ಬೌಲ್ ಒಳಗಡೆ ನೀರು ನೋಡಿ ತೊಟ್ತಾ ಇದೆ. ತೊಟ್ಟಿದ ಮೇಲೆ ಏನಾಗುತ್ತೆ, ನಾವು ತೆಗೆದು ಅದನ್ನು ಸಿಂಕಿಗೆ ಹಾಕ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ಹಿಂದೆ ಫ್ರಿಜ್ ಇದೆಯಲ್ಲ, ಅಲ್ಲಿ ಸ್ಟೋರ್ ಆಗುತ್ತೆ. ಮತ್ತು ನಾವು ಫ್ರಿಜ್ನೆಲ್ಲ ಎಳೆದು ಅದನ್ನು ಕ್ಲೀನ್ ಮಾಡಬೇಕು. ಅದರಿಂದ ಈ ರೀತಿ ಮಾಡಿದ್ರೆ ಒಳ್ಳೆಯದು. ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಇದ್ರ ಬಗ್ಗೆ. ಇಷ್ಟ ಆದರೆ ನೋಡಿ, ಈ ಟಿಪ್ಸ್ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ. ಓಕೆ, ಅದಕ್ಕೆ ಅಲ್ಲಿ ಬೌಲ್ ಇಟ್ಟಿದ್ದೀನಲ್ಲ, ಅದಕ್ಕೆ ಇದನ್ನೆಲ್ಲ ತೆಗೆದು ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿದ್ದೀನಿ. ಮತ್ತು ತರಕಾರಿ ಎಲ್ಲ ಇಲ್ಲಿಟ್ಟಿದ್ದೀನಿ. ಮತ್ತು ಆಮೇಲೆ ಸಂಜೆ ಎಲ್ಲ ಸ್ಟೋರ್ ಮಾಡಬೇಕು ಮತ್ತೆ. ಓಕೆ, ಆಯ್ತು, ಬರೋಗಿ ನೀವೇನು ಬೇಡ, ಬರ್ತಾನೆ ಇಲ್ವಲ್ಲ ಭೂಮಿ. ಹೊರಗೆ ಬೇರೆ ಬಿದ್ದೆ ಹೋಗಿದೆ. ನೀರ ಅದು ಬರಲ್ಲ. ಇಲ್ಲ ಅಂದರೆ ಗುಮಿ ಬಾರೆ, ಬೇಡ, ಫುಡ್ ಹಾಕ್ತೀನಿ ಬಾ. ಫುಡ್ ಎತ್ಕೊ ಬರೋಗ. ಮತ್ತೆ ಮೇಲೆ ಹೋಗ್ತೀನಿ ನಿಮಗೆ. ಹ್ಞೂ, ಹೋಗಿ ಎತ್ಕೊ ಬಾ. ಮೇಲೆ ಹೋಗಿ ಬನ್ನಿ. ಬಾ ಬಾ ಬಾ, ಅಲ್ಲಿಂದ ಓಡಿಸ್ತೀನಿ. ನೀನು ಹಂಗೆ ಕಡ್ಡಿ ಇಟ್ಕೊಂಡು ನಿಂತ್ಕೊಬೇಡ, ಅದು ಬರಲ್ಲ ಅವಾಗ. ಬೇರೆ ಸುಂದ್ರಿ ನೋಡಿ, ಇದ್ರೊಳಗಡೆ ಹೋಗಿ ಸೇರ್ಕೊಬಿಟ್ಟು ನಾನು ಎಷ್ಟು ಆಟ ಆಡಿಸ್ತಾ ಇದ್ದೆ ನೋಡಿ. ಇಲಿಗಳು ಎಷ್ಟು ಗುಂಡಿಗಳು ತೋಡಿದೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಅಲ್ಲಿ ಇದಿದೆ ನೋಡಿ, ಪುದೀನ. ಏನಾಗಕ್ಕೆ? ಶುಂಠಿ ಬಂದಿರ್ಬೋದು. ಇದೆ ಶುಂಠಿ, ಇದೆ ಶುಂಠಿ. ಏನು ಏನೇನು ಅದೇನು ಗಿಡನ ನಂಗೇನು ಗೊತ್ತು. ಇಲ್ಲಿ ನೋಡಿ, ಪುದೀನ ಹಾಕಿದ್ದೀನಿ. ಇದಾ ಚೆನ್ನಾಗಿ ಬಂದಿದೆ. ದಿನ ಇಲಿ ಬಂದು ಮಣ್ಣು ಎಳಿಯೋದು ಅದ್ರ ಮೇಲೆ. ಇಲ್ಲೆಲ್ಲ ಬಂದಿತ್ತು, ಸಾಯಿಸ್ಬಿಟ್ಟದ. ಇದಾ 2 ಕಡ್ಡಿ 2 ಎಲೆ ಬಂದಿದೆ. ಶುಂಠಿ ಬಂದಿರ್ಬೋದೇನೋ ಗೊತ್ತಿಲ್ಲ. ಕೊತ್ತಂಬರಿ ಎಲ್ಲ ಹಾಕಿರೋದೇ ನೆಟ್ಟಗೆ ಬರಲ್ಲ. ಕರಿಬೇವು ಚೆನ್ನಾಗಿ ಬರ್ತಿದೆ ನೋಡಿ. ಇದು ನಾಟಿ ಕರಿಬೇವು ಕಣೋ, ಎಷ್ಟು ಗಮ್ಮನ್ನತ್ತೆ ಗೊತ್ತಾ. ಹಿಂಗೆಲ್ಲ ಇಟ್ಕೊಂಡು ಸ್ಮೆಲ್ ಮಾಡಿದರೆ ಸಾಕು. ಅದು ನಾಟಿ ಅಲ್ಲ, ಫಾರಮ್ಮು. ಇದೇ ನಾಟಿ. ಅದೇ ಅವತ್ತು ಅದೇನೋ ಕಾಯಿ ತಂದಿದ್ನಲ್ಲ ಸಣ್ಣ ಸಣ್ಣದು. ಬ್ರಿಂಜಲಲ್ಲ, ಕಾಡು ಬದನೆ. ಅದು ಇಷ್ಟೊಂದು ಗಿಡ ಅದು, ಅಲ್ಲಿ ಇಲ್ಲಿ ಎಲ್ಲ ಇದೆ. ಕಡಿಮೆ ಮಾಡಲ್ಲ, ಜಲ್ದಿ ಮಾಡ್ತಾರೆ. ಮಾಡ್ಲಿಕ್ಕೆ ಚಾನ್ಸ್ ಬಿ ಇಲ್ಲ, ಸುಮ್ಮನೆ ಲಾಕ್ ಮಾಡ್ಬಿಟ್ಲಿ. ಏನಂತ ಏನಿದೆ ಹೋಯ್.
ಎಷ್ಟು ಪೀಸ್ ಇದೆ? ಎಷ್ಟು ಪೀಸ್ ಬರುತ್ತೆ? ಕೋಳಿ ಮೊಟ್ಟೆನೇ ಅನ್ಕೊಂತೀನಿ. ಅದು ಸ್ಮಾಲ್. ಮೇಲೆ ನೋಡಿ ಹಿಂಗೆ ಕೋಳಿ ಅದಕ್ಕೆ ಅದು ತಗೊಂಡ್ರೆ ಒಂದು 6 ರೂಪೀಸು. ಎತ್ಕೊಳ್ಳಿ, ಟೇಪಾಗಿರುತ್ತೆ. 12 ಇದೆ, 1 ಡಜನ್ನು. ಇಲ್ಲ ಕರೆಕ್ಟಾಗಿ ಅಪ್ಪ ಬೈದ್ರೆ ಅಂತ ನನಗೆ ಇಟ್ಕೊಳ್ಳೋದು. ಯಾವಾಗ ಇಲ್ಲಿ ದೋಣಿ ಶಿಪ್ ಕಾಣಿಸ್ತೈತಾ? ಏಕೆ ಹುಷಾರು. ಎಲ್ಲಿ ತಿರುಗ್ತಿದೆ? ಹಾಂ, ಹಾಕಬೇಕು. ಲೈಟ್ ಬರುತ್ತೆ. ಇಲ್ಲಿ ಜುಪಿಟರ್, ಇದು ಬುಧ ಗ್ರಹ. ಇದು ಹ್ಯಾಪಿ ಬರ್ಡೇ. ಇಲ್ಲಿ ಅದೇ ಹಿಂಗೆ ರೌಂಡ್ ಹೊಡಿತಾ ಇರುತ್ತೆ. ಇದು ಬ್ಯಾಲೆನ್ಸ್. ಮೈನಾಂಟಿ ತಂದಿಟ್ಟಿದೆಯಲ್ಲ ಇದನ್ನ? ಹಾಂ, ಆ ಟಿ ವಿ ಹತ್ರ ಇಟ್ಟಿಲ್ವಾ? ಇದನ್ನ? ಇದಲ್ಲ, ಇದನ್ನ ಫುಲ್ ಸೆಟ್ಟೇ ತಂದಿಟ್ಟಿದ್ದಲ್ಲ. ಇದು ಓಪನ್ ಮಾಡ್ಬೋದಾ? ಇದು ಹಿಂಗೆ ತೆಗೆದು ಅದ್ರ ಮೇಲೆ ಇಡೋದು. ನೀವು ನೋಡಿಲ್ವಾ? ಟಿ ವಿ ಹತ್ರನೇ ಇದೆ. ಇದು ನೋಡಿ, ಚೆನ್ನಾಗಿತ್ತು. ಸಿಂಪಲ್. ಸ್ಟಾರ್ಟ್ ಮಾಡಿ. ಇನ್ನೂ ಸ್ಟಾರ್ಟೇ ಮಾಡಿರಲ್ಲ, ನನಗೇನು ಗೊತ್ತು. ಚೆನ್ನಾಗಿದೆಯಾ? ಮನೆಲ್ಲ ಕಳಕ್ತಾನೆ. ಹೆಂಗೋ ಕಾಡುತ್ತಾ ಇದೆ. ಈಗ ಮಾರ್ಕೆಟ್ ಹೋಗದಾ? ಎರಡು ಒಂದೇ. ಸ್ವಲ್ಪ ಬೇರೆ ಥರ ಐತೆ. ಫ್ಲ್ಯಾಟ್ ಐತೆ. ಇನ್ನೂ ಫ್ಲ್ಯಾಟ್ ಇರಬೇಕು. ಮತ್ತೆ ಇಲ್ಲಿ ತಗೋಬಿಡಿ, ಹೇಳ್ತೀನಿ. ಸಾಕಾಗುತ್ತೆ. ಇದಾಗದೆ ಸೈಜ್ ಆಮೇಲೆ ನೋಡೋದು. ಇಲ್ಲಿ ಇದು ಇಲ್ಲಿ ಈ ಥರದ್ದು ಎಲ್ಲ ಬ್ಲಡ್ ಸರ್ ಇದೇನೆ ಸೌದೋಗುತ್ತೆ ಅಂತ ಹೇಳಿದ್ರು. ಆ ಟೈಪ್ ಇದು ಅದೂ ಅಷ್ಟೇ ಸೇಮ್ ಅದು. ಸೈಜ್ ಅಪ್ಪರ್ ಕ್ಯಾಪ್ ಸೈಜ್ 7, 8.
ಮನೇಲಿ ಹಾಕೊಳಕ್ಕೆ ಇಷ್ಟು ನೋಡ್ತಾರೆ ಯಾರಾದರೂ ಸಾಮಿ. ನೋಡಿ ಈ ಥರದೊಂದು ಬ್ರ್ಯಾಂಡ್ ನೋಡ್ತೀರಾ, ಇಲ್ಲಿ ಈ ಥರದೊಂದು ಬ್ರ್ಯಾಂಡ್ ನೋಡ್ತೀರಾ, ಆ ಥರದೊಂದು ನೋಡ್ತೀರಾ, ಏನೋ 3-4 ಸರಿ ನೋಡ್ತಾರೆ. ಮನೆಗೆ ಹಾಕ್ಕೊಳ್ಳೋದನ್ನ ಯಾವುದು ಸಿಟ್ಟೇ ಆಗಿಲ್ಲ. ನೋಡ್ತಾನೆ ರೀ, ತಗೊಬಿಟ್ಟಾರಿ, ಹೊಡ್ಕೊಳ್ಳಿ. ಬಿಡು, ಆಫ್ ಮಾಡಿ. ಮಳೆ ಬಂತಾಗ್ಲೇ ಒಂದ್ಸರಿ ಬಂದು ಇದು ತೋರ್ಸಪ್ಪ. ಎಷ್ಟು? 1000 ತಾಕ್ತೀನಿ, 1439 ರೂಪಾಯಿ. ಅಷ್ಟು ವಸ್ತುಗಳೇ ಕಾಣಿಸ್ತಿಲ್ಲ ನನಗೆ. ಹಾಂ, ಮಾಡೋಕ್ಕಾಗಲ್ಲ. 100 ರೂಪಾಯಿ ವಸ್ತು ಇದ್ದಂಗೆ. ಹಾಂ, ಡ್ರೈ ಫ್ರೂಟ್ಸ್ ಅದೇ ಮೇನ್. 11:40, 10 ಅದು ಯಾವುದೋ ಇನ್ನೊಂದು 20-40. ಟೂತ್ ಬ್ರಷ್ ಪೇಸ್ಟ್. ಇಟ್ಕೊಳ್ಳಿ ಬ್ಯಾಗು ಎಲ್ಲ ಒಳಗಡೆ. ಇದಕ್ಕೆ ಹೋಗೋದು ಬೇಡವಾ? ಅಲ್ಲಿಗೆ ಫ್ರೆಂಡ್ಸ್ ಅಲ್ಲಿಗೆ ಬಿಗ್ ಬಾಸ್ ನೋಡೋಣ. ಆಗಲೇ ಟೈಮ್ ಆಗಿದ್ಯಾ? ಆಯಿತು, ಹೇಳಿದೆ. ನಾಳೆ ಬೇಗ ಬಿಡ್ತಾರೆ. ನಾಳೆ ಕ್ಲಾಸ್ ಇಲ್ಲ. ಬೇಗ ಬಿಡ್ತಾರೆ ಅಂದ್ರೆ ಏನಕ್ಕೆ ಬಿಡ್ತಾರೆ? ಓದಕ್ಕೆ ಬಿಡೋದು. ಹಿಂದೆ ಮನೆಯವ್ರಿಗೆ ಬೇಜಾರು ದಿನ ಹೋಗಲಿ. ಅಲ್ಲ ಕಣೋ, ಡೈಲಿ ಏನಕ್ಕೆ ಬೇಗ ಬಿಡ್ತಾರೆ ಅಂದ್ರೆ ಓದ್ಲಿ ಮನೇಲಿ ಅಂತ. ಅಲ್ಲ, ಮೀಟಿಂಗ್ ಇದೆ ಅವ್ರಿಗೆ. ಸುಮ್ಮನೆ ಆಯ್ತು, ಮೀಟಿಂಗ್ ಇರ್ಲಿ. ಆಮೇಲೆ ಚೆನ್ನಾಗಿ ಹೇಳ್ತಾವ್ರು. ಸೀಟೇ ಬಿಟ್ಟು ಕ್ಲಾಸ್ ಕೊಡೋಕ್ಕೆ ಹೇಳ್ತಾರೆ ಅವರು. ಒಂದು ಪೀರಿಯಡು ಒಂದು ಪೀರಿಯಡ್ ಯಾವತ್ತೋ ಒಂದಿತ್ತು ನಾವು ಯಾವತ್ತೋ ಒಂದು ದಿವಸ ನೋಡಿರೋದ್ರಲ್ಲಿ ಬೇಕಾಗಲ್ಲ. ನಾನು ಮೇನ್ ಬಂದಿದ್ದು ವಾಲ್ನಟ್ ಮತ್ತು ಸೆಟಫಿಲ್ ಕ್ರೀಮು. ಅದೇ ತಗೊಳ್ಳಿಲ್ಲ. ಇದೆ, ದೊಡ್ಡ ಸೈಜ್ ಇದೆ. ಅದರಲ್ಲಿ ನಾನು ಫೋಟೋ ತೆಗೆದು ನಿಮಗೆ ಟ್ರೈ ಮಾಡಬೇಕು. ಹಾಂ, ಮೊದಲು ಯೂಸ್ ಮಾಡ್ತಿದ್ದೆ ಅದು ನಿವಿಯಾ ಕ್ರೀಮು. ಅದು ಅಷ್ಟು ಸೆಟ್ ಆಗಿಲ್ಲ ನನಗೆ. ಅಲ್ಲೇ ತೊಗೊಂಬಂದು ಕರಿ ಸದ್ಯ. ಇಲ್ಲ ಮೀಡಿಯಮ್. ನೀವು ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟಿರ್ತಾರಲ್ಲ, ಅದಕ್ಕೆ ಭಯ ನಮಗೆ. ಹಾಕ್ತೀರಾ? ಹಸಿಮೆಣ್ಸಿಕಾಯಿ ಅಲ್ವಾ, ಅದು ಗ್ಯಾಸ್ಟ್ರಿಕ್, ಅದರಿಂದ. ಟೇಸ್ಟ್ ಈಗ ಅಲ್ಲಿಗೆ ನಾವ್ಯಾಗ ನೀರು ತರೋಣ? ಹಂಗೆ ಹೋಗಿ ಅವಾಗ ಬಾಯಲ್ಲಿ ಟೇಸ್ಟ್ ಹಂಗೆ ಇರುತ್ತೆ. ಸಾಕು. ಹಾಂ, ಮನೆಗೆ ಇವಾಗ ಬಂದ್ವಿ. ಟೈಮ್ ಬಂದು 7:10. ಬಂದ ತಕ್ಷಣ ಬಿಗ್ ಬಾಸ್ ನೋಡೋಣ. ಯಾರೆಲ್ಲ ಬಂದಿದ್ದಾರೋ ಏನೋ ಗೊತ್ತಿಲ್ಲ. 1 hour ಆಗಿದೆ ಸ್ಟಾರ್ಟ್ ಆಗಿ. ಅದಕ್ಕೆ ಇವಾಗ ಬಂದು ಹಾಕ್ತಾಯಿದ್ದೀನಿ. ಹಾಗೆ ನನ್ನ ಪ್ಲ್ಯಾನು ಬೇರೆ ಇತ್ತು, ಅಂದರೆ ಟ್ರೆಂಡ್ಸ್ಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಕೌಶಿ ಅಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಟ್ಟಿದೆ, ನಡಿಯಮ್ಮ ಅಂತೇಳಿ. ನನ್ನ ಪ್ಲ್ಯಾನ್ ಇನ್ನೊಂದು ಇತ್ತು. ಏನಂದರೆ 2 ಗಂಟೆಗೆ ಹೋಗಿ
5:30 6 ಗಂಟೆಗೆಲ್ಲ ಮನೆಗೆ ಬರೋಣ ಅಂತೇಳಿ. ನೋಡಿದರೆ ಏನಂದರೆ ಮಳೆ ಎಲ್ಲ ಬಂತಲ್ವ, ಅದರಿಂದ ನಾವು ಹೋಗೋಕ್ಕಾಗಿಲ್ಲ. ಅದಕ್ಕೆ ಇಲ್ಲಿ ಬಿಟ್ಟಾಗಲೇ ನಾವು 5:30ಗೆ ಹೋಗಿ 7:10ಕ್ಕೆ ಬಂದಿದ್ದೀವಿ. ಏನೋ ಅಂದರೆ ಡ್ರೈ ಫ್ರೂಟ್ಸು ಈ ಥರದಷ್ಟೇ ತೊಗೋಬೇಕಿತ್ತು, ಅದು ತೊಗೊಂಡು ಬಂದಿದ್ದು ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.